ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ವತಿಯಿಂದ ಬೆಟ್ಟದಾಸನಪುರದಲ್ಲಿ ಜೆಸಿಬಿ ಟಿಪ್ಪರ್ ಮಾಲೀಕರ ಹಾಗೂ ಡ್ರೈವರ್ಗಳ ಸಮಾಗಮ ಕಾರ್ಯಕ್ರಮ. ಜೆಸಿಬಿ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ಗಳ ಮಾಲೀಕರಿಗೆ ಆಗುತ್ತಿರುವ ತೊಂದರೆಗಳನ್ನು ನಿವಾರಿಸಲು ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜೆಸಿಬಿಗೆ ಪ್ರತಿ ಗಂಟೆಗೆ ಈಗ 900ಗಳನ್ನು ನೀಡುತ್ತಿದ್ದು, ಇದು ಜೆಸಿಬಿಗಳ ನಿರ್ವಹಣೆ ಹಾಗೂ ಡ್ರೈವರ್ಗಳಿಗೆ ತಿಂಗಳ ಸಂಬಳ ನೀಡಲು ಸಾಕಾಗುತ್ತಿಲ್ಲ. ಹಾಗಾಗಿ ಈ ವರ್ಷದಲ್ಲಿ ಜೆಸಿಬಿ ದರವನ್ನು ಪ್ರತಿ ಗಂಟೆಗೆ 1200 ರುಗಳನ್ನು ನಿಗದಿ ಮಾಡಿದ್ದು, ಹಾಗೆಯೇ ಜೆಸಿಬಿ ಮಿನಿಮಮ್ ಚಾರ್ಜ್ ದಿನಕ್ಕೆ 4000, ಜೆಸಿಬಿ ಬ್ರೇಕರ್ 1 ಗಂಟೆಯ ದರ 1600, ಟಿಪ್ಪರ್ 1 ದಿನದ ಬಾಡಿಗೆ 7000 ಮಾಡಬೇಕು. ಟ್ರ್ಯಾಕ್ಟರ್ಗೆ 1 ದಿನ ಬಾಡಿಗೆ 4000 ನಿಗದಿಪಡಿಸಿದ್ದು, ಬೆಟ್ಟದಾಸನಪುರ, ಮೈಲಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲೂ ಇರುವ ಎಲ್ಲ ಜೆಸಿಬಿ ಹಾಗೂ ಟಿಪ್ಪರ್ ಮಾಲೀಕರು ಈ ದರಗಳನ್ನು ಅನುಸರಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಪಂಚಾಯಿತಿ ಸದಸ್ಯರಾದ ಸರ್ದಾರ್ ಬಾಷಾ, ಜೆಸಿಪಿ ಬಾಬು, ಅಸ್ಗರ್, ಯಾರಬ್, HKGN ಮಾಲೀಕರು, ಮೆಹಬೂಬ್ ಪಾಷಾ ಹಾಗೂ ಪ್ರಕಾಶ್ ಉಪಸ್ಥಿತರಿದ್ದರು. ಗ್ರಾಮದವರು ಇಲ್ಲಿ ಸ್ಟೇಜ್ ಮೇಲೆ ಆಸೀನರು ಎಲ್ಲರಿಗೂ ಧನ್ಯವಾದಗಳು. ಬಂದಿರೋದಕ್ಕೋಸ್ಕರ ಬೆಟ್ಟದಾಸನಪುರ ಮತ್ತು ಮೈಲಸಂದ್ರ ಗ್ರಾಮಕ್ಕೆ ಬಂದು ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮತ್ತು ಹೊಸ ರೇಟ್ ಬಂದಿದೆ, 1500 ರೂಪಾಯಿ ಜೆಸಿಬಿ ಅವರ್ಗೆ ಮಾಡಿದ್ದೀರಿ, ಮಿನಿಮಮ್ 4000 ಮಾಡಿದ್ದೀರಿ. ದಯವಿಟ್ಟು ಎಲ್ಲರೂ ಅದನ್ನ ಫಾಲೋ ಮಾಡಬೇಕು, ಯಾರು ಕಮ್ಮಿ ಹೊಡಿಬಾರ್ದು. ನಮ್ಮಲ್ಲಿ ನಮ್ಮ ಒಗ್ಗಟ್ಟಿದ್ರೆ ಮಾತ್ರನೇ ಇದನ್ನ ನಾವು ಒಂದು ಮಟ್ಟಕ್ಕೆ ತಗೊಂಡು ಹೋಗೋಕ್ಕಾಗೋದು. ಇವಾಗ ಆಲ್ಮೋಸ್ಟ್ ಒಂದು 5 ವರ್ಷದಿಂದ 900 ರೂಪಾಯಿ ರೇಟ್ ಇತ್ತು. ಆ 900 ರೂಪಾಯಿ ರೇಟ್ಗೋಸ್ಕರ ನಾವು ತುಂಬ ಕಷ್ಟ ಬಿದ್ದಿದ್ವಿ. ಆಗ್ರಾದಲ್ಲೆಲ್ಲ ಹೋಗಿ ಸೇಮ್ ಇದೇ ಥರ ಪ್ರತಿಭಟನೆ ಮಾಡಿ, ಸ್ಟ್ರೈಕ್ ಮಾಡಿ, ಆವಾಗ ಅಷ್ಟೇ ಅಧ್ಯಕ್ಷರು ದೇವರಾಜ್ ಅವರು ಮತ್ತು DK ಅವರು, ಭಾವನ ಎಲ್ಲರೂ ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಇದು ಮಾಡಿದ್ವಿ. ಆವಾಗ 900 ರೂಪಾಯಿ ಮಾಡಿದ್ವಿ. ಆವಾಗ ಬಂದು ಫಸ್ಟ್ ಒಂದು 2 ತಿಂಗಳು ಕಷ್ಟ ಆಯ್ತು, ಯಾರು ಕಸ್ಟಮರ್ ಕೊಡ್ತಾ ಇರಲಿಲ್ಲ. ನಮಗೂ ಕಷ್ಟ ಆಗೋದು, ಗಾಡಿ ನಿಂತ್ಕೊಳೋದು, ಎಲ್ಲಿ ಕೆಲಸಗಳಿಲ್ದಿರ ಸ್ವಲ್ಪ 1 ತಿಂಗಳು 2 ತಿಂಗಳು ಕಷ್ಟ ಆಗ್ತಾಯಿತ್ತು. ಅದಾದಮೇಲೆ ಕಸ್ಟಮರ್ಗಳು ನಾವೆಲ್ಲ ಒಗ್ಗಟ್ಟಿರೋದ್ರಿಂದ ಅವ್ರು ಮತ್ತೆ ಅದೇ ರೇಟ್ಗೆ ಒಪ್ಕೊಂಡು 900 ರೂಪಾಯಿ ಇಷ್ಟು ವರ್ಷ ಮಾಡಿದ್ದೀವಿ. ಇವಾಗ ಅದೇ ಥರ ಪರಿಸ್ಥಿತಿ ನಮಗೆ ಬಂದಿದೆ. ಇವಾಗ 1200 ರೂಪಾಯಿ ಎಲ್ಲ ಒಗ್ಗಟ್ಟಲ್ಲಿ ಮಾಡಿಕೊಂಡು ಕಸ್ಟಮರ್ಗಳು ಕೇಳಲ್ಲ. ನಾವು ಏನೇ ಅಂತ ಹೇಳಿದ್ರು ಸ್ವಲ್ಪ ಕಷ್ಟ. ಅವ್ರ ಕಸ್ಟಮರ್ಗೆ ಒಂದೇ ಸರಿ 300 ರೂಪಾಯಿ ಜಾಸ್ತಿ ಕೊಡಬೇಕಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ನಾವು ಒಗ್ಗಟ್ಟಲ್ಲಿದ್ದು ಯಾರು ಹೋಗ್ದಿರೋ ಹೋದರೆ ಅವ್ರ ಕೆಲಸಗಳು ನಡೀಲೇಬೇಕು, ಅವ್ರು ಮಾಡಿಸ್ಕೊಂತಾರೆ. ನಾವು 1200 ರೂಪಾಯಿ ಹೇಳಿದ್ರೆ ಅವ್ರು 1200 ರೂಪಾಯಿ ರೇಟ್ ಕೊಡ್ತಾರೆ. ಸೊ ಆ ಒಗ್ಗಟ್ಟು ನಮ್ಮಲ್ಲಿರಬೇಕು. ಫಸ್ಟು ನಾವು ಒಗ್ಗಟ್ಟಾಗಿ ನಿಂತ್ಕೊಂಡು 1200 ರೂಪಾಯಿ ಮಾಡೋದಂತಂದ್ಬಿಟ್ಟು ಹೇಳಿದ್ರೆ ಅವ್ರ ಕಸ್ಟಮರ್ ಎಲ್ಲರೂ ಒಪ್ಕೊತಾರೆ. ನಾವು ಫಸ್ಟ್ ಒಗ್ಗಟ್ಟಲ್ಲಿ ಇರಬೇಕಂದ್ಬಿಟ್ಟು ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತು ಟಿಪ್ಪರ್ ಓನರ್ಗಳಾಗಲಿ, ಡ್ರೈವರ್ಗಳು ಎಲ್ಲ ಯಾರ್ಯಾರು ಗಾಡಿಗಳು ಇಟ್ಕೊಂಡಿದ್ರೆ ಎಲ್ಲರೂ ಅಷ್ಟೇ, ನಮ್ಮ ಸಂಘಟನೆಯಲ್ಲಿ ಏನೇನು ರೇಟ್ ಫಿಕ್ಸ್ ಮಾಡಿದೆ ಆ ರೇಟ್ ಪ್ರಕಾರನೇ ದಯವಿಟ್ಟು ಎಲ್ಲರೂ ನಡ್ಸ್ಕೊಂಡೋದ್ರೆ ಎಲ್ಲ ಆ್ಯಕ್ಚುಲಾಗಿ ನಡೆಸಿದ್ರೆ ನಮಗೆ ಒಳ್ಳೆಯದು. ಇನ್ನು ಮುಂದೆ ಬರೋದು ನಾವೇ, ಇನ್ನೂ ಚೆನ್ನಾಗಿರೋದು ನಾವೇ. ಇವಾಗಿರೋ ಗಾಡಿ ರೇಟುಗಳಾಗಲಿ ಮತ್ತು ಬಿಡಿವಾಗಲಾಗಲಿ ತುಂಬ ಜಾಸ್ತಿ ಆಗಿದೆ. ಒಂದು ಸರ್ವಿಸ್ ಮಾಡಿಸ್ಬೇಕಂದ್ರೆ 40,000 ಬೇಕು ಜೆಸಿಬಿಗೆ. ಒಂದು ಟೈರ್ ಆಗಲಿ ಇದಾಗಲಿ ಚೇಂಜ್ ಮಾಡಬೇಕಂದ್ರೆ 25,000-30,000 ರೂಪಾಯಿ ತುಂಬ ರೇಟ್ ಜಾಸ್ತಿ ಆಗಿದೆ. ಸೊ ನಮ್ಗೆ ಜೆಸಿಬಿ ಬೆಲೆ ರೇಟ್ ಜಾಸ್ತಿ ಮಾಡಿದ್ರೆ ಅಲ್ವಾ, ಅವರ ಲೆಕ್ಕದಲ್ಲಿ ಜಾಸ್ತಿ ಮಾಡಿದ್ರೆ ನಮಗೂ ಒಂದು 2 ರೂಪಾಯಿ ಸಿಗೋದು. ನಾವು ಗಾಡಿಗಳು, ಡ್ರೈವರು ಈ ಥರ ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗೋದು. ಸೊ ನಿಮ್ಮಲ್ಲಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ, 1200 ರೂಪಾಯಿ ರೇಟ್ ಕಮ್ಮಿ ಯಾರು ಓಡ್ಸೋಕೆ ಹೋಗಬೇಡಿ. ಟ್ರ್ಯಾಕ್ಟ್ರು ಅಷ್ಟೇ 4000 ರೂಪಾಯಿ ಕಮ್ಮಿ ಯಾರು ಓಡ್ಸೋಕೆ ಹೋಗಬೇಡಿ. ನಾವೆಲ್ಲ ಚೆನ್ನಾಗಿರ್ಬೇಕಂದ್ರೆ ರೇಟ್ ಜಾಸ್ತಿ ಮಾಡ್ಕೊಂಡು ನಾವು ಚೆನ್ನಾಗಿ ಇಟ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿರಬೇಕು. ನಮ್ಮಲ್ಲಿ ಮೇನ್ ಆ್ಯಕ್ಚುಲಾಗಿ ಒಂದು ಸಂಘಟನೆಯಿಂದ ಇದರಿಂದ ಇರಬೇಕಷ್ಟೇ. ಓಕೆನಾ? ಥ್ಯಾಂಕ್ ಯು. ಪುರದಲ್ಲಿ ಈ ಬೆಂಗಳೂರು ಜೆಸಿಬಿ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ ಎಲ್ಲ ಮಾಲೀಕರು ಇಲ್ಲಿ ಸೇರಿದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಜೆಸಿಬಿ ಸಂಘದ ಅಧ್ಯಕ್ಷರಾದಂಥ ದೇವರಾಜ್ ಗೌಡರು ಹಾಗೂ DK ಮಧು ಬಂದಿಲ್ಲ ಅವರು, ಆಮೇಲೆ ರಮೇಶ್ ಉಪಾಧ್ಯಕ್ಷರು, ಇವರೆಲ್ಲ ಬಂದಿದ್ದಾರೆ. ಎಲ್ಲರ ಹೆಸರು ಅವಾಗ ಹೇಳಿದ್ದೀನಿ. ಎಲ್ಲ ನಮ್ಮ ಸಂಘದ ವತಿಯಿಂದ ಇಲ್ಲಿ ಎಲ್ಲ ಸೇರಿರೋದ್ರಿಂದ ಎಲ್ಲರ ಹೆಸರುಗಳು ಹೇಳಕ್ಕಾಗಲ್ಲ, ಆದ್ರಿಂದ ಶಾರ್ಟ್ ಕಟ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ, ಜೆಸಿಬಿಗಳು ನಮ್ಮ ಸ್ಟ್ಯಾಂಡಲ್ಲೂ 15 ಜೆಸಿಬಿಗಳು ಇದಾವೆ. 2012ರಲ್ಲಿ ನಾವು ಫಸ್ಟ್ ಜೆಸಿಬಿ ಒಂದು ಬುಕ್ ಮಾಡಕ್ ಹೋಗ್ವಿ ನಾವು. ಅವಾಗ 18.5 ಲಕ್ಷ ಇತ್ತು ಜೆಸಿಬಿ 2012ರಲ್ಲಿ. 18.5 ಲಕ್ಷ ಜೆಸಿಬಿ ಇತ್ತು. ಅವರಿಗೆ 600 ರೂಪಾಯಿ ಇತ್ತು. ಅವಾಗ 600 ರೂಪಾಯಿಂದ
ಇವಾಗ ಎಷ್ಟು 26 40 ಲಕ್ಷ ಚಿಲ್ಲರೆ ಆಗಿದೆ JCB. ಇವಾಗ JCB ಇವಾಗ ನಮ್ಗೆ ಎಷ್ಟು ಕೊಡ್ತಾ ಇದಾರೆ ಅಂದ್ರೆ 900, 600 ಇಷ್ಟೆಲ್ಲ ಇದೀವಿ ನಾವು. ಎಷ್ಟು 2012ರಿಂದ. ಆದ್ರಿಂದ ಇಲ್ಲಿ JCBಗಳವರು ಓನರ್ಗಳು ಅನ್ನೋದಕ್ಕಿಂತ ಅವರು ಏನೋ ಒಂಥರ ಇದಾಗ್ಬಿಟ್ಟಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದ್ರೆ, ಈ ಫೈನಾನ್ಸ್ಗಳು ಅದು ಇದು ಮಾಡಿರ್ತಾರೆ. ಅವರು ಫೈನಾನ್ಸ್ಗಳು ಕಟ್ಟಕ್ ಆಗ್ದಿರಾ ಹೆಂಡತಿಗಳು ತಾಳಿಗಳು ಅವು ಇವು ಮಾರಿ ಅವರು ಒಂದು ಕೂಲಿಯವ್ರ ತರ ಆಗ್ಬಿಟ್ಟಿದ್ದಾರೆ ಇಲ್ಲಿ JCB ಓನರ್ಗಳು, JCB ಟಿಪ್ಪರ್ ಓನರ್ಗಳು. ಆದ್ರಿಂದ ಇವಾಗ ನಮ್ ದೇವರಾಜ್ ಅಣ್ಣವ್ರು ಏನೋ ದೊಡ್ಡ ಮನ್ಸು ಮಾಡಿ ಅಧ್ಯಕ್ಷ ಸ್ಥಾನ ತಗೊಂಡಿದ್ದಾರೆ. ಆದ್ರಿಂದ ಇವರೆಲ್ಲ ಈ ಕಡೆ ಎಲ್ಲ ಈ ನಡುವೆ ಸುಮಾರು ಜಾಗದಲ್ಲಿ ಈ ರೇಟ್ಗಳು ರೈಸ್ ಮಾಡ್ಬೇಕು ಅಂದ್ಬಿಟ್ಟು ಸುಮಾರು ಜಾಗದಲ್ಲಿ ಮೀಟಿಂಗ್ಗಳು ಅವು ಇವು ಮಾಡ್ತಾನೆ ಇದ್ದಾರೆ. ಅವ್ರಿಗೆ ನಾನು ತುಂಬುರೋದಾಗ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರ ಕೈನಿಂದಾದ್ರೂ ಈ ರೇಟ್ ಎಕ್ಲಿ ಅಂತ ನಾನು ಎಲ್ಲರಿಗೂ ಹಾರೈಸ್ತಾ ಇದ್ದೀನಿ, ನಮ್ JCB ಮಾಲೀಕರಿಗೆ. ಆದ್ರಿಂದ ನಾನು ಜಾಸ್ತಿ ಹೇಳಕ್ ಇಷ್ಟ ಪಡಲ್ಲ, ಮಾತಾಡೋರಿದ್ದಾರೆ. ನಾನು ಮಾತು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಎಲ್ಲ ನಮ್ಮ ಬೆಡ್ದಾಸ್ಪುರ ಊರ ಕಡೆಯಿಂದ ಸುಸ್ವಾಗತ ಕೋರ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ ಅಂತಂದ್ರೆ JCB ಅವರು ಎಲ್ಲ ಒಂದೇ ತರ ಇರಲ್ಲ. ಇವು ಒಳಗಡೆ ಒಂದು ಮಾತಾಡ್ಕೊಳ್ತಾರೆ, ಆಚೆ ಕಡೆ ಒಂದು ಮಾತಾಡ್ಕೊಳ್ತಾ ಇದ್ದಾರೆ. ಬಂದ್ರೆ ಎಲ್ಲರಿಗೂ ಬರುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಲ್ಲ ಇವರು. ಯಾರಾದರೂ 900 ರೂಪಾಯಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ರೆ ಫಸ್ಟು ನನ್ನ ಮುಂದೆನೇ ನಡೆದಿದೆ ಒಂದು ಇನ್ಸಿಡೆಂಟು. ಅವ್ರು ಯಾರೋ ಬೇರೆ ಕಡೆಯಿಂದ ಬಂದು ಮೇಸ್ತ್ರಿ ನಮ್ಗೆ 800 ರೂಪಾಯಿ 750 ರೂಪಾಯಿ ಹೊಡಿತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ನಾನು ಅದನ್ನು ಚಾಲೆಂಜ್ ಮಾಡಿದೆ, ಕರ್ಸಪ್ಪ ಯಾರು ಅಂತ ಅಂದ್ಬಿಟ್ಟು ಮಾಡಿಸು ಅಂತ ಅಂದ್ಬಿಟ್ಟು. ಆಮೇಲೆ ಆ ಕರ್ಸಿ ಗಲಾಟೆ ಮಾಡಿದ್ದಕ್ಕೆ ನಿಲ್ಲಿಸ್ದ ಅವನು. ಆವಾಗ 900 ರೂಪಾಯಿ ಕರೆಕ್ಟಾಗಿ ಕೊಟ್ಟ ಅವನು. ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿದ್ದರೆ ನಮಗೆ ಮುಂದೆ ಎಲ್ಲ ರೀತಿ ಸವಲತ್ತುಗಳು ಸಿಗುತ್ತೆ. ಬಟ್ ಈಗ ಏನಂತಂದರೆ ಡ್ರೈವರ್ಗಳು ಖರ್ಚು ಜಾಸ್ತಿ ಆಗಿದೆ, ಡೀಸೆಲ್ ಖರ್ಚು ಜಾಸ್ತಿ ಆಗಿದೆ, ಮೇಂಟೆನೆನ್ಸು ಜಾಸ್ತಿ ಆಗಿದೆ. ಅದರಿಂದ ಹಳೆ ಗಾಡಿಗಳು ಇದ್ದಾವೆ, ಹೊಸ ಗಾಡಿಗಳು ಇದ್ದಾವೆ. ನಮ್ದೇನೋ ಹಳೆ ಗಾಡಿನಪ್ಪ ನಾವು ಹೋಗ್ತೀವಿ, ನಮ್ಗೇನೋ ವರ್ಕೌಟ್ ಆಗುತ್ತೆ ಹೋಗ್ತೀವಿ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಅದನ್ನೆಲ್ಲ ನಿಲ್ಲಿಸ್ರಿ ದಯವಿಟ್ಟು. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಏನಿದೆ ಎಲ್ಲರಿಗೂ ಒಂದೇ ರೇಟ್ ಇರಬೇಕು. 1200 ರೂಪಾಯಿ ಅಂತಂದರೆ 1200 ರೂಪಾಯಿನಲ್ಲೇ ಇರ್ರಿ, ನಿಮಗೂ ಅನುಕೂಲ ಆಗುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಾವು ಸುಮಾರು ಈ ಏರಿಯಾದಲ್ಲಿ ಫಸ್ಟ್ JCB ನಾವೇ ತಂದಿದ್ದು. ಆವಾಗಿಂದಾನು 600 ರೂಪಾಯಿ ದಿವಸ ನಿಜಾನೆ. 600 ರೂಪಾಯಿ ಆದ್ಮೇಲೆ 700 ರೂಪಾಯಿ ಮಾಡಿದ್ರಿ ನಾವು. 700 ರೂಪಾಯಿ ಮಾಡಿದಾದ್ಮೇಲೆ ಏನಾಯ್ತು, ಇದೇ ತರ ನಾವು ಬೇರೆ ಕಡೆ ಹೋಗಿದ್ರಿ, ಎಲ್ಲೋ ಈ ರಾಮನಗರ ಮತ್ತೆ ಇಲ್ಲಿ ಈ ಕಡೆ ಹೋಗಿದ್ರಿ ನಾವು. ಯಾವ ಕಡೆ? ಹೊಸಕೋಟೆ ಕಡೆ ಹೋದಾಗ ಅವ್ರು 900 ರೂಪಾಯಿ ಮಾಡಿದ್ರು. ಅದು ನೋಡ್ಕೊಂಡು ನಾವು ಬಂದ್ರೆ ಅಲ್ಲಿಂದ ನಾವು ಬಂದು ತಿರ್ಗಾ ನಾವು 900 ರೂಪಾಯಿ ಮಾಡ್ಬೇಕಂತ ನಾವೇನ್ ಮಾಡಿದ್ರಿ, 900 ರೂಪಾಯಿ ನಾವು ಮಾಡಿದ್ರಿ. 900 ರೂಪಾಯಿನೇ ನಡ್ಕೊಂಡು ಹೋಗ್ತಾ ಇದೆ. 900 ರೂಪಾಯಿನಲ್ಲಿ ನಮ್ಗೆ ಏನು ವರ್ಕೌಟ್ ಆಗಿರಲಿಲ್ಲ. ನಮ್ಗೆ ಇವತ್ತವರೆಗೂ ನೋಡಿ ಸಂಬಳ ಕೊಡಕ್ ಆಗ್ತಾ ಇರಲಿಲ್ಲ ಡ್ರೈವರ್ಗಳಿಗೆ. ಆಮೇಲೆ JCB ಏನಾಗ್ತಿದೆ ಅಂದ್ರೆ ರಿಪೇರಿಗಳು ಜಾಸ್ತಿ. ರಿಪೇರಿಗಳು ಮಾಡೋದಕ್ಕೆ ಹೋಗೋಣ ಅಂದ್ರೆ ಆ ಕಂಪ್ನಿಗಳಲ್ಲಿ ತೆಗಿತಾರೆ. ಅಂದ್ರೆ ಈ ಲೋಕಲ್ ಅಲ್ಲಿ 1000 ರೂಪಾಯಿ ತಗೊಂಡ್ರೆ ಆ ಕಂಪ್ನಿನಲ್ಲಿ 10,000 ಬಿಲ್ಲು, 1000 ರೂಪಾಯಿಗೆ 10,000 ಬಿಲ್ಲು. ಎಲ್ಲಿಂದ ತಂದ್ಕೊಡೋದು? ನಾವು ಆಗ್ತಾ ಇರಲಿಲ್ಲ. ಆದ್ರಿಂದ ಈಗ ನಮ್ಮ ದೇವರಾಜ್ ಅಣ್ಣವ್ರು ಬಂದಿದ್ದಾರೆ ಮುಂದೆ. ಅವ್ರಿಗೆ ನಾವು ತುಂಬಾ ಇಷ್ಟಲ್ಲ, ಅವ್ರು ಏನೋ ಒಂಥರ ಯಾರೋ ದೇವ್ರು ಕಳ್ಸಿದಾರೆ ಅಂತ ನಾವು ತಿಳ್ಕೊಬೇಕು. ನಾವು ಓನರ್ಗಳು ನಾವು ಇದಿರಲ್ಲ JCB ಓನರ್ಗಳು, ನಾವು ತಿಳ್ಕೊಬೇಕು. ದೇವ್ರು ಯಾರಿಗೋ ಒಬ್ರು ಕಳ್ಸಿದ್ದಾರೆ ಮೇಲೆಯಿಂದ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ. ನಾವು ಎಲ್ಲರೂ ಸೇರಿ ಅವ್ರಿಗೆ ಸಾರ್ಥ ಕೊಡ್ತೀವಿ. ಅವರು ಇದೇ ತರ ನಮ್ಗೆಲ್ಲ ನಾವು ಅವ್ರ ಹಿಂದೆ ಇರ್ತೀವಿ. ನಾವು ನಮ್ಗೆ ಇದೇ ತರ ಅವ್ರನ್ನು ಮುಂದೆ ತಳ್ಕೊಂಡು ಹೋದ್ರೆ ನಾವು ಅವ್ರಿಗೆ ಎಲ್ಲನ ಕರೀರಿ. ಅವ್ರಿಗೆ ಅವ್ರು ಯಾವುದೇ ಈ ಕರ್ನಾಟಕದಲ್ಲಿ ಆಗಿರ್ಲಿ ಡೆಲ್ಲಿವರೆಗೂ ಕರೆದ್ರೆ ನಾವು ಹೋಗಕ್ಕೆ ನಾವು ರೆಡಿ ಆಗಿದ್ದೀವಿ. ಅವ್ರ ಹಿಂದೆ ಅವ್ರು ಯಾವಾಗೂ ಕರೀಲಿ. ನಾವು ರಾತ್ರಿ 1 ಗಂಟೆಲಿ ಕರೆದ್ರೆ ನಾವು ಹೋಗಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಯಾಕಂದ್ರೆ ಅವ್ರು ಮಾಡ್ತಾರೆ ನಮ್ಗೋಸ್ಕರ. ನಾವು ಎಷ್ಟು ಕಷ್ಟ ಬೀಳ್ತಾ ಇದೀವಿ ಅಂತ ಅವ್ರಿಗೇನೋ ಒಂದು ಇದಾಗಿರ್ಬೋದು. ಮತ್ತೆ ಅವರು ನಮ್ಗೆ ಈ ತರ ಮಾಡಿದ್ದಾರೆ. ಅದೇ ತರ ನಮ್ಮ JCBಗಳು ಓನರ್ಗಳು ಅಷ್ಟೇ ಅವ್ರು ಸಾರ್ಥಕ ಕೊಡ್ಬೇಕು. ಯಾರು ಅಷ್ಟೇ ಅವರು ನೋಡಿ ಇಲ್ಲೊಂದು ಮಾತಾಡ್ಕೊಂತಾರೆ ಸ್ಟ್ಯಾಂಡ್ ಅಲ್ಲಿ, ಏನಂತ, ನೀವು ನಾನೇನೋ ಪಕ್ಕದಲ್ಲಿ ಹೇಳ್ತೀನಿ ಹೇಳ್ಬೇಡಿ ಅಂತ ಅಂದ್ಬಿಟ್ಟು. ನೋಡಿ ನಮ್ಮ ಡ್ರೈವರ್ ಹೇಳ್ಬಿಡ್ತಾರೆ ಏನಂತ, ನೋಡೋಣ ಅದು ಕಮ್ಮಿಗೆ ಹೋಗಿದ್ದಾರೆ ಅಂತ. ಆದ್ರಿಂದ ಅವ್ರು ಹೋಗೋವಾಗ ನಾವು ಫಸ್ಟೇ ತಿಳ್ಕೊಬೇಕು. ನಾವು ತಿಳ್ಕೊಂಡು ಅಧ್ಯಕ್ಷ ಹೇಳ್ಬೇಕು. ಇಲ್ಲಾಂದ್ರೆ ಇಲ್ಲಿ ಯಾರು ಇರ್ತಾರೋ ಮುಖ್ಯಸ್ಥ
ಅವ್ರಿಗೆ ಕರ್ಕೊಂಡು ನಾವು ಲೋಕಲ್ ಅಲ್ಲಿ ನಾವೆಲ್ಲರೂ ಸೇರಿ ಹೋಗ್ಬೇಕಲ್ಲಿ ಹೋಗಿ ಆ JCB ನಿಲ್ಲಿಸ್ಬೇಕು. ಯಾವುದೇ ಕಾರಣಕ್ಕೆ ಓಡಿಸ್ಬಾರ್ದು. ಏನ್ ಹೇಳಿದ್ದಾರೆ, ಏನ್ ಕಾನೂನು ಮಾಡಿದ್ದಾರೆ ಅದೇ ಕಾನೂನು ಪ್ರಕಾರ ನಾವು ನಡಿಬೇಕನ್ನೋದು ನಾವು ಇದು ಮಾಡ್ಬೇಕದು. ಆ JCB ಯಾವುದೇ ಬೇರೆ ಕಡೆಯಿಂದ ಬರ್ತಿದ್ರೆ ಇಲ್ಲಿ ಮೇಸ್ತ್ರಿಗಳು ಏನ್ ಮಾಡ್ತಾರೆ ಇವಾಗ, ಯಾಕಂದ್ರೆ ಪೂರ್ತಿ ಲೇಔಟ್ ಆಗಿದೆ. ಈ ಲೇಔಟ್ ಅಲ್ಲಿ ಏನ್ ಮಾಡ್ತಾರೆ ಅವರು ಮೇಸ್ತ್ರಿಗಳು, ಅವ್ರ ಇಂಜಿನಿಯರ್ಗಳು ಅವ್ರೇನ್ ಮಾಡ್ತಾರೆ ಬೇರೆ ಕಡೆಯಿಂದ JCBಗಳು ತರಿಸ್ತಾರೆ. ಅವ್ರೇನ್ ಮಾಡ್ತಾರೆ, ಅವರೇ ಒಂದು ರೇಟ್ ಮಾತಾಡ್ತಾರೆ, ನಮ್ಗೆ ಹೇಳಲ್ಲ, ನಮ್ಗೆ ಗೊತ್ತಾಗಲ್ಲ. ಆಮೇಲೆ ಯಾರಿಗೋ ಒಬ್ರು ಕಳಿಸ್ತೀವಿ ಅಂತ ಇಟ್ಕೊಳ್ಳಿ, ಹುಡುಗರಿಗೆ ಕಳಿಸಿದಾಗ ಅವ್ರು ಏನ್ ಮಾಡ್ತಾರೆ, ನಾವು ಇಷ್ಟು ಕೊಡ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ನಮ್ಗೆ ಗೊತ್ತಾದ್ಮೇಲೆ ನಾವು ಹೋಗಿ ಆ JCB ನಿಲ್ಸೇಬೇಕು. ಅವ್ರು ಬೇರೆ ಕಡೆಯಿಂದ ಮಾಡಿ ನಾವಿತ್ತು ನಮ್ಗೆ ಪ್ರಯೋಜನ ಇಲ್ಲ. ನಮ್ಮೂರಲ್ಲಿ ನಮ್ಮ ಗಾಡಿಗಳು ನಿಂತೇ ಇರ್ತವೆ, ಆ ಗಾಡಿಗಳು ಓಡ್ತಾ ಇರ್ತವೆ ಕಮ್ಮಿ ರೇಟ್ಗೆ. ಅದರಿಂದ ಅದು ಓಡಿಸ್ಬಾರ್ದು ಅಂತ ಬಿಟ್ಟು ನಮ್ಮ ಅನಿಸಿಕೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಟ್ರ್ಯಾಕ್ಟರ್ಗಳು ನೋಡಿ ಗುಲ್ಬರ್ದವ್ರು ಗಾಡಿ ತಗೊಂಡಿದ್ದಾರೆ. ಫಸ್ಟ್ ಅವ್ರು ಆಪರೇಟರ್ ಏನ್ ಮಾಡ್ತಾ ಇದ್ರು, ಅವ್ರ ಓನರ್ ಹತ್ರ ಗಾಡಿ ಓಡಿಸ್ತಾ ಇದ್ರು. ಈಗ ಅವ್ರ ಓನರ್ ಸಪೋರ್ಟ್ ಮಾಡಿ ಅವ್ರ ಗಾಡಿಗಳು ತಂದ್ರೆ ಅವ್ರ ದುಡ್ಡಿನ ತಗೊಂಡಿರ್ತಾರೆ. ಇವಾಗ ನಾವು ಗಾಡಿ ಇಲ್ಲಿ ಹಾಕ್ಬೇಡ ಅಂದ್ರೆ ಅವ್ರ ಓನರ್ ಫೋನ್ ಮಾಡ್ತಾರೆ. ಅವ್ರ ಓನರು ಗಾಡಿ ಬಂದು ಆಪರೇಟರ್ದು, ಗಾಡಿ ಬಂದು ನಂದು ಅಂತಾರೆ. ನಾವು ಮನೆ ಸೋಮವಾರ ನಮ್ಮ ಉಳಮಂಗಲದಲ್ಲಿ ನಾವು ಒಂದು 7 ಜನ ಇದ್ದು ಒಂದು ಗ್ರೂಪ್ ಮಾಡಿದ್ರಿ, ಗುಲ್ಬರ್ಗದಲ್ಲಿ ಯಾರು ಗಾಡಿ ಹಾಕ್ಬಾರ್ದು ಅಂತ. ಈಗ ಏನ್ ಮಾಡ್ತಾ ಇದಾರೆ, ಅವ್ರ ಓನರ್ ಫೋನ್ ಮಾಡ್ತಾರೆ, ಅವ್ರ ಓನರ್ ಬರ್ತಾರೆ, ಅವ್ರ ಓನರ್ ಅವ್ರು ಸಪೋರ್ಟ್ ಮಾಡ್ತಾರೆ. ಗಾಡಿ ಹಾಕೊಳ್ಳಿ, ರೇಟ್ ಕಮ್ಮಿ ಮಾಡಬಾರ್ದು ಅಣ್ಣ. ರೇಟ್ ಪ್ರಾಬ್ಲಮ್ ಆಗುತ್ತೆ. ಪ್ಲಸ್ ಈಗ ಆಪರೇಟರ್ ಇರ್ತಾರೆ, ನಮ್ಮ ಗಾಡಿಯಲ್ಲಿ ಆಪರೇಟರ್ ಇರ್ತಾರೆ. ನಮ್ಮ ಈಗ ಹೋಗಿ ಕೆಲಸ ಹೋಗಿದ್ದೆಲ್ಲ, ಅಲ್ಲಿ ಕೆಲಸ ಬಂದ್ರೆ ನಮಗ್ ಫೋನ್ ಮಾಡಲ್ಲ, ಅವ್ರ ಆಪರೇಟರ್ ಫೋನ್ ಮಾಡ್ಕೊಂತಾರೆ. ನಮ್ದು ಕಾನ್ಸೆಪ್ಟ್ ಏನ್ ಗೊತ್ತಾ, ರೇಟ್ ಕಮ್ಮಿ ಮಾಡಬಾರ್ದು. ರೇಟ್ ಕೆಲಸ ಮಾಡ್ಕೊಳ್ಳಿ. ಏನಾಗುತ್ತೆ ಅಂದ್ರೆ ಈಗ ನಮ್ಮ ಬೆಂಗಳೂರಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ, ಈ ಮೂಲೆಯಿಂದ ಆ ಮೂಲೆ ಗಾಡಿ ಬರ್ತವೆ. ಏನು ಮಾಡ್ಲಿಕ್ಕೆ ಆಗಲ್ಲ. ಒಬ್ಬೊಬ್ರು 2 ಗಾಡಿ ತಗೊಂಡಿದ್ದಾರೆ. ಓಕೆನಾ? ಈಗ ನಮ್ಮ ಹತ್ರ ಎಲ್ಲಿ ಸ್ಟ್ಯಾಂಡ್ ಹೋದ್ರೆ ನಮ್ಮ ಗಾಡಿ ಕೆಲಸನೇ ಬರಲ್ಲ. ಪ್ಲಸ್ ತಿರ್ಗಾ ನಮ್ಮ ಆಪರೇಟರ್ ಅಲ್ಲಿ ಹೋಗಿದ್ದಾರೆ, ನಮ್ಮ ಆಪರೇಟರ್ ಅವ್ರಿಗೆ ಫೋನ್ ಮಾಡ್ತಾರೆ. ದೇವರಾಜಣ್ಣ ಒಂದ್ ನಿಮಿಷ, ಇಲ್ಲಿ ಏನ್ ಗೊತ್ತಾ ಆಗ್ತಾ ಇದೆ, ಅವ್ರು ತಗೊಂಬಂದ್ ಗಾಡಿ ಹಾಕ್ತಾ ಇದಾರೆ, ನಮಗ್ ಪ್ರಾಬ್ಲಮ್ ಇಲ್ಲ. ಬಟ್ ಅವರು 750-800 ರೂಪಾಯಿ ಹೊಡಿತಾ ಇದಾರೆ. ಹೋಗಿ ಕೇಳಿದ್ರೆ ನೀವು ಈ ತರ ಕಡಿಮೆ ರೇಟ್ ಕೊಡಿ, ಹಂಗಿದ್ರೆ ನೀವು ಎತ್ಕೊಂಡು ಹೋಗಿ ಬೇರೆ ಜಾಗದಲ್ಲಿ ಹಾಕೊಳ್ಳಿ ಅಂದ್ರೆ ಅವ್ರು ಇದ್ಕೊಂಡು ಅವ್ರ ಓನರ್ಗಳು ಕಂಪ್ಲೇಂಟ್ ಮಾಡ್ತಾ ಇದಾರೆ. ಯಾರೋ ವಿನೋದ್ ಅವರು ಇವರು ಫೋನ್ ಹಾಕಿ, ನನಗೆ ಫೋನ್ ಹಾಕಿ, ವಿನೋದ್ ಅವರು ಬೇರೆ ಎಲ್ಲ, ನೀವಾದ್ರು ಬೇರೆ, ಎಲ್ಲ ಒಂದೇ. ನಾವೇ ಅವ್ನು ದೊಡ್ಡ ವ್ಯಕ್ತಿ, ಚಿಕ್ಕ ವ್ಯಕ್ತಿ. ನಾನು ಸೈಕಲ್ ಬರ್ತೀನಿ, ನಾನೇ ಯಾಕೆ ದೊಡ್ಡ ವ್ಯಕ್ತಿ ಆಗ್ಲಿ? ದೊಡ್ಡ ವ್ಯಕ್ತಿ ಅವ್ರ ಮನೆಗೆ ದುಡ್ಡು ಮಾಡ್ಕೊಂಡಿದ್ರೆ ಅವ್ರ ಮನೆಗೆ ಮಾತ್ರ, ಫ್ಯಾಮಿಲಿ ಮಾತ್ರ ದೊಡ್ಡ ವ್ಯಕ್ತಿ. ನಮ್ಮ ಯೂನಿಯನ್ಗಲ್ಲ. ಯೂನಿಯನ್ಗೆ ನಾವೇ ಓನರ್ಗಳು, ನಾವೇ ತಗೊಳ್ಳಿ. ಒಂದ್ ನಿಮಿಷ ಕೆಲಸ 650 ರೂಪಾಯಿ ರೇಟ್ ಇತ್ತು. ಇವತ್ತು ನಾವೇನ್ ಮಾಡ್ತಾ ಇದೀವಿ, 150 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 900 ರೂಪಾಯಿ ಮಾಡ್ಬೇಕು. ಯಾವತ್ತು 2020 ಮಾಡಿದ್ದು ರೇಟ್ ಅದು 650 ರೂಪಾಯಿ ಇತ್ತು. ಏನೋ ಮಾಡಿ ಕಷ್ಟ ಬಿದ್ದು ಗಾಡಿಗಳೆಲ್ಲ ಅಂತ ಸೇರಿಸಿ ದೊಡ್ಡದಾಗಿ ಸ್ಟ್ರೈಕ್ ಮಾಡೋದು ಸಕ್ಸಸ್ ಆಯ್ತು. ಒಮ್ಮೆ ಇಡೀ ಕರ್ನಾಟಕ ಅನ್ಸ್ಕೊಳ್ತು. HSR ಲೆವೆಲ್ ಆಗಿದಂತ ಸ್ಟಾರ್ಟ್ ಮಾಡಿದಂತ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಹತ್ತು ಪಾಲನೆ ಬಂದ್ರು. ಎಲ್ಲ 1000 ರೂಪಾಯಿಂದ 900 ಬಂದು ನಿಂತ್ಕೊಳ್ತು ಅಲ್ವಣ್ಣ. 1000 ರೂಪಾಯಿ ಮಾಡಿದ್ದು. ಅವತ್ತಿನ ಪರಿಗಣನೆ ಹೆಂಗಿತ್ತು ಅಂದ್ರೆ, ಅವತ್ತು JCB ರೇಟ್ 28 ಲಕ್ಷ, ಅವತ್ತು 25.5 ಲಕ್ಷ. ನೋಡಿ, ಈ 4 ವರ್ಷದಲ್ಲಿ ಇವತ್ತು ಎಷ್ಟಾಗಿದೆ ಅಂದ್ರೆ 15 ಲಕ್ಷ ಜಾಸ್ತಿ ಆಗಿದೆ. 15 ಲಕ್ಷ ಜಾಸ್ತಿ ಆಗಿದೆ. ಅವತ್ತು ಆಪರೇಟರ್ ಸಂಬಳ 16,000 ಇತ್ತು. ಇವತ್ತು 14,000, 15,000, 14,000, 13,000 ಇತ್ತು. ಇವತ್ತು ಎಲ್ಲ ಹೊಂಟೋಗಿದೆ. ಎಲ್ಲ ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಓನರ್ಗಳು ಮಾತ್ರ JCB ರೇಟ್ ಜಾಸ್ತಿ ಮಾಡ್ತಾ ಇಲ್ಲ. ಪಾರ್ಟಿ ಎಷ್ಟು ಮಾಡಿದ್ರು, 500 ರೂಪಾಯಿ ಮಾಡಿದ್ರು ಮಾಡಿಸ್ಕೊಳ್ತಾರೆ. ಅವ್ರಿಗೆ ನಮ್ಮ ಕಷ್ಟ ಅವ್ರಿಗೆ ಏನು ಅರ್ಥ ಆಗಬೇಕು? ಅದೇ ನೋಡೋಣ, ಅದೇ ಪಾರ್ಟಿ ಹತ್ರ ಹಣ ಲೋನ್ ಕಟ್ಟಬೇಕು, 50,000 ದುಡ್ಡು ಕೊಡಿ ಅಂತ ಕೇಳಿ ನೋಡೋಣ, ಫೋನೇ ಇತ್ತಲ್ಲ. ಹಾಗೆ ಎಲ್ಲ ರೇಟ್ ಜಾಸ್ತಿ ಆಗೋಯ್ತು. ನಾವು ಮಾತ್ರ ಇನ್ನು ಹಿಂದೆ ಇದ್ದೀವಿ, ಬದುಕಲಿಕ್ಕೆ ಆಯ್ತಾ ಇಲ್ಲ. ನೀವು ಒಂದು ಗಂಟೆಗೆ 900 ರೂಪಾಯಿ ಹೊಡಿತೀರಿ ಅನ್ಕೊಳ್ಳಿ, ಮಿನಿಮಮ್ 3 ಅವರ್. ಅಲ್ಲಿ ಫುಲ್ ಡೇ ಎಲ್ಲೂ ಕೆಲಸ ಇರಲ್ಲ. ಎಲ್ಲೋ ಇದ್ರೆ ಅವೆಲ್ಲ ಒಂದು 100ಕ್ಕೆ 10% ಮಾತ್ರ ಫುಲ್ ಡೇ ಇರುತ್ತೆ. ಇಲ್ಲ ಒಂದು 2-3 ದಿನ ಒಂದ್ ಕಡೆ ಇರ್ತಾರೆ. 5 ಅವರ್ 6 ಅವರ್ ಕೆಲಸ ಮಾಡಿಬಿಟ್ಟು ಅಲ್ಲಿ 900 ರೂಪಾಯಿ ಹಂಗೆ 4,000 ಸಂಪಾದನೆ ಮಾಡ್ತೀವಿ. 4,000 ರೂಪಾಯಿ 2,000 ರೂಪಾಯಿ ಡೀಸೆಲ್ ಹಾಕ್ಬಿಟ್ಟು ಗಾಡಿ ಹೋಗೋದು ಬರೋದು 2,000 ರೂಪಾಯಿ ಡೀಸೆಲ್ ಹೊಂಟೋಯ್ತು. ನೋಡಿ ಪಾಪ ನಮ್ಮ ಗಾಳಿ ಪಡೆದಕ್ಕೂ ಕೂಡ, ನಮ್ಮ ವಾಯುಪುತ್ರಗೂ ಕೂಡ ಅದು ಗೊತ್ತಾಗೋಯ್ತು. ನಾವು ತೂರ್ಕೊಂಡು ನಮ್ಮ ಹಿಂಗೆ ನಮ್ಮ JCB ಪರಿಸ್ಥಿತಿ ಹಿಂಗೆ ತೂರ್ಕೊಂಡು ಹೋಗ್ತಾ ಇದೆಲ್ಲ. ಇದು ನಮ್ಮ ಹಣೆ ಬರ. ಹಾಗೆ 900 ರೂಪಾಯಿಲಿ 4,000 ಸಂಪಾದನೆ ಮಾಡ್ತೀರಿ.
4,000 ರೂಪಾಯಿ 2,000 ರೂಪಾಯಿ ಡೀಸೆಲ್ ಹೋಗ್ಬಿಡುತ್ತೆ. ಆ 2,000 ರೂಪಾಯಿ 2,000 ರೂಪಾಯಿ ಉಳಿದಿರುತ್ತೆ. ಆಪರೇಟರ್ ಸಂಬಳ ಬೇಟ 1,000 ರೂಪಾಯಿ ಹೊಂಟೋಗುತ್ತೆ. ನಾವಲ್ಲಿ ಲೋನು 1,20,000 ಹಾಕೊಂಡ್ಬಿಡ್ತೀವಿ. ನಮ್ಗೆ 35 ದಿನ ಬರೋದು ತಿಂಗಳಿಗೆ. ಜಾಸ್ತಿ ಇದ್ರೆ ಅದೊಂಥರ ಏನೋ ಮಾಡಬೇಕಿತ್ತು. ಏನೋ ಒಂದು ತಿಂಗಳಿಗೆ 35 ದಿನ ಬರೋದು. ನಾವೇನು ಮಾಡಿದ್ರು ಹೋಗಲ್ಲ ಮುಂದಕ್ಕೆ. ಜಾಸ್ತಿ ದಿನ ಮಾಡೋಕ್ಕಾಗಲ್ಲ. ಒಂದೇ ತಿಂಗಳು 30 ದಿನ ಬರೋದು. 30 ದಿನಕ್ಕೆ 1,000 30,000. ಇನ್ನ 80,000 ರೂಪಾಯಿ ತರೋದು. ಮಣಪುರಂ ಬಡ್ಡಿ ಇಕ್ಕಿ ಮನೇಲಿ ತಗೊಂಡಾಗ ಅಡ ಇಕ್ಕಿ ಅದನ್ನ ಬಿಡಿಸ್ಕೊಬರಕ್ಕೆ ಇನ್ನೂ ಬಂದು 5 ರೂಪಾಯಿ ಬಡ್ಡಿ ಹಂಗೆ ಅದನ್ನ ಬಿಡಿಸ್ಕೊಂಡು ಅಲ್ಲಿ ಸಾಲ, ಅದ್ರಲ್ಲಿ ಇಲ್ಲಿ ಮಣಪುರಮಲ್ಲಿ ಸಾಲ, ಅಲ್ಲಿ ಚಕ್ರ ಬಡ್ಡಿ, ಮೀಟ್ರ್ ಬಡ್ಡಿ, ಲಾಸ್ಟ್ಗೆ ನಾವು ಬೆಂಗಳೂರು ಖಾಲಿ ಮಾಡಿಕೊಂಡು ಈ ಬಿಸ್ನೆಸ್. ಎಷ್ಟೋ ಜನ ನಾನು ಕಂಡಂಗೆ ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ಜನ ಮಾಲೀಕರು ಈ JCB ಸವಾಸ ಬೇಡ ಅಂತ ಕೂತಿದ್ದಾರೆ. ಉದಾಹರಣೆ ನಮ್ಮ ಸರ್ದಾರ್ ಪಾಸಣ್ಣವರು ಏನೋ ಬಿಸ್ನೆಸ್ ಬಿಡೋದು ಬೇಡ, ಕಲ್ತರ ವೃತ್ತಿ ಬಿಡೋದು ಬೇಡ ಅಂತ ಬಾಬಣ್ಣವರೆಲ್ಲ ಪಾಪ ಹೇಳ್ಕೊಂಡಿದ್ದಾರೆ. ಹಾಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಬಿಡಿ ಭಾಗಗಳು ಜಾಸ್ತಿ ಆಗಿದೆ. ಅಂದರೆ 2009ರಲ್ಲಿ JCB ರೇಟು 18 ಲಕ್ಷ ಇತ್ತು, ಇವತ್ತು 41 ಲಕ್ಷ ಆಗಿದೆ. ಟಿಪ್ಪರ್ ರೇಟು ಅವತ್ತು 13 ಲಕ್ಷ ಇತ್ತು, ಇವತ್ತು 48 ಲಕ್ಷ ಆಗಿದೆ. ಅದಕ್ಕೆಲ್ಲ ಬಡ್ಡಿ ಎಲ್ಲ ಸೇರಿಸ್ಕೊಂಡ್ರೆ 60 ಲಕ್ಷ ಆಗ್ಬೋದು. ನಾವು ಅವತ್ತಿಂದ ಕಡೆ ಇವತ್ತವರೆಗೂ ಅದೇ ರೇಟಲ್ಲೇ ಇದ್ದೀವಿ, ಹಳೆ ರೇಟಲ್ಲೇ ಇದ್ದೀವಿ. ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲ 35ರಿಂದ 40% ಜಾಸ್ತಿ ಆಗಿದೆ. ಇವತ್ತು ನಾವು ಯಾರು ಕೂಡ ನಮ್ಮ ಟಿಪ್ಪರ್ ಮಾಲೀಕರಾಗಲಿ JCB ಮಾಲೀಕರಾಗಲಿ ಯಾರು ಕೂಡ 1 ರೂಪಾಯಿ ಜಾಸ್ತಿ ಮಾಡಿರಲಿಲ್ಲ. ರೇಟ್ ಜಾಸ್ತಿ ನಾವು 15 ವರ್ಷದಿಂದ ಏನಿತ್ತು ರೇಟು, ಇವತ್ತು ಕೂಡ ಅದೇ ರೇಟಲ್ಲಿದ್ದೀವಿ. ಅದಕ್ಕೆ ನಮ್ಮ ಬೆಂಗಳೂರು JCB ಟಿಪ್ಪರ್ ಮಾಲೀಕ ಸಂಘ ಏನಿದೆ, ಇವತ್ತು ಎಲ್ಲ ಮಾಲೀಕರು ಒಗ್ಗೂಡಿಸಿ ಮತ್ತು ಎಲ್ಲ ಮಾಲೀಕರದು ಸಿಕ್ಕಾಪಟ್ಟೆ ನಮಗೆ ಕರೆಗಳು ಬರ್ತಾಯಿತ್ತು. ನಾವು ಬೆಂಗಳೂರು ಬದುಕಲಿಕ್ಕೆ ಆಗ್ತಾಯಿಲ್ಲ, ಎಲ್ಲ ಗಾಡಿಗಳು ಮಾರ್ಬಿಟ್ಟು ನಾವು ಊರುಗಳ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಸಿಕ್ಕಾಪಟ್ಟೆ ಕರೆಗಳು ಬರ್ತಾಯಿತ್ತು. ಅದಕ್ಕೆ ಇವತ್ತು ಏನು ಮಾಡಿದ್ದೀವಿ, JCB ದರ 1 ಗಂಟೆಗೆ 1,200 ರೂಪಾಯಿ ಇದೆ. JCB ಮಿನಿಮಮ್ 4,000 ರೂಪಾಯಿ ಇದೆ. JCB 1 ತಿಂಗಳ ಬಾಡಿಗೆ 1,10,000 ರೂಪಾಯಿ ಇದೆ, ವಿತೌಟ್ ಡೀಸೆಲ್ ವಿತೌಟ್ ಬ್ಯಾಟಾ. JCB ಬ್ರೇಕರ್ 1 ಗಂಟೆಯ ದರ 1,600 ರೂಪಾಯಿ ಇದೆ. JCB ಬ್ರೇಕರ್ ಮಿನಿಮಮ್ಮು 5 ಗಂಟೆ ಇದೆ. ಮತ್ತು 10 ವೀಲರ್ ಟಿಪ್ಪರು ಅದು ಕೂಡ ಎಲ್ಲ ಬಿಡಿ ಭಾಗಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಟಿಪ್ಪರು ಕೂಡ 1 ದಿನದ ಬಾಡಿಗೆ 7,000 ಇದೆ. ಟಿಪ್ಪರ್ 1 ತಿಂಗಳ ಬಾಡಿಗೆ 1,70,000 ರೂಪಾಯಿ ಇದೆ. ಮತ್ತು ಎಕ್ಸ್ಕವೇಟ್ರು ವಿಟಾಚಿಗಳು EX70ಗೆ 1 ದಿನದ ಬಾಡಿಗೆ 4,500 ರೂಪಾಯಿ ಇದೆ. 140 ವಿಟಾಚಿ 1 ದಿನದ ಬಾಡಿಗೆ 6,000 ರೂಪಾಯಿ ಇದೆ, ವಿತೌಟ್ ಡೀಸೆಲ್ ವಿತೌಟ್ ಬ್ಯಾಟಾ. ಮತ್ತು 210 ವಿಟಾಚಿ ಎಕ್ಸ್ಕವೇಟ್ರುಗಳು 1 ದಿನದ ಬಾಡಿಗೆ 7,500 ರೂಪಾಯಿ, ವಿತೌಟ್ ಡೀಸೆಲ್ ವಿತೌಟ್ ಬ್ಯಾಟಾ. ಯಾಕೆ? ಮತ್ತು ಟ್ರ್ಯಾಕ್ಟ್ರು ಅವತ್ತು ಏನಾಗಿದೆ ನೋಡಿ, ಡ್ರೈವರ್ ಸಂಬಳನೇ 1,000 ರೂಪಾಯಿ ಒಂದು ದಿನಕ್ಕಿದೆ. ಟ್ರ್ಯಾಕ್ಟ್ರ್ ಬಾಡಿಗೆ 15 ವರ್ಷದಿಂದ ಏನಿದೆ ಅಷ್ಟೇ ಕೊಡ್ತಾ ಇದ್ದಾರೆ. ಇವತ್ತು ಕೂಡ ನಾವು ಜಾಸ್ತಿ ಮಾಡಿರಲ್ಲ, ಅದು ಕೂಡ 1 ದಿನದ ಬಾಡಿಗೆ 4,000 ರೂಪಾಯಿ ಮಾಡಿದ್ದೀವಿ. ಇವತ್ತು ಬೆಂಗಳೂರಲ್ಲಿ ನಾವು ಬದುಕಲಿಕ್ಕೆ ಆಗ್ತಾಯಿಲ್ಲ. ಬದುಕಬೇಕು ಅಂದರೆ ನಾವು ಅಟ್ಲೀಸ್ಟ್ ಆ ಲೋನ್ಗೆ ಮತ್ತು ಆ ಡೀಸೆಲ್ಗಾರು ವರ್ಕೌಟ್ ಆಗಲಿ ಅಂತ ಮಾಡಿದ್ದೀವಿ. ನಾವೇನು ಜಾಸ್ತಿ ಗೌರ್ಮೆಂಟ್ ಏನೋ ಇದು ಹ್ಯಾಂಡ್ ಓವರ್ ತೊಗೊಂಡ್ಬಿಟ್ರೆ 1 ಗಂಟೆಗೆ 2,000 ರೂಪಾಯಿ ಮಾಡಬೇಕಾಗುತ್ತೆ, 2,000 ಮಾಡಬೇಕಾಗುತ್ತೆ. ನಾವು ಅದಕ್ಕೆ ಗೌರ್ಮೆಂಟ್ ನಮ್ಮ ಎಲ್ಲ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ನಮ್ಮ ಮಿನಿಸ್ಟ್ರುಗಳಿಗೆ ಸರ್ಕಾರ ಗಮನ ಬರಬೇಕು ಅಂದರೆ ನಾವು ಇದನ್ನು ರೇಟ್ ಜಾಸ್ತಿ ತಂದಿದ್ದೀವಿ. ದಯವಿಟ್ಟು ಸರ್ಕಾರ ಕೂಡ ಗಮನ ಹರಿಸ್ಬೇಕು ಇದ್ರ ಬಗ್ಗೆ. ಎಲ್ಲ ಗೌರ್ಮೆಂಟ್ ವರ್ಕ್ಗಳು ಕೂಡ ಇದನ್ನು ರೇಟ್ ಪಾಲನೆ ಮಾಡಿ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಹೇಳಿ ಸರ್. ಈಗ ನಮ್ಮ ರೇಟು ನಾವೇನು ಜಾಸ್ತಿ ಮಾಡಿದ್ದೀವಿ ಅದನ್ನು ಪಾಲನೆ ಮಾಡದಿದ್ದರೆ ಅಂಥವರಿಗೆ 10,000 ಕಟ್ಟಿಟ್ಟ ಬುತ್ತಿ ದಂಡ ಆಗ್ತೀವಿ, ಕಟ್ಟಿಟ್ಟ ಬುತ್ತಿ. ಯಾವ ರೀತಿ ಕ್ರಮ ಕೈಗೊಳ್ತೀರಿ ಸರ್? ಅದನ್ನು ಲೀಗಲ್ಲಾಗಿ ಏನು ಮಾಡಬೇಕು, ಲೀಗಲ್ಲಾಗಿ. ಯಾಕೆಂದರೆ ಸಂಘ ಅವ್ರು ಕೊಡೋ ದುಡ್ಡು ನಮ್ಗೆ ಯಾರಿಗೂ ಕೊಡೋಲ್ಲ, ಸಂಘದಲ್ಲಿರುತ್ತೆ. ಸಂಘ ಬೆಳೆಯುತ್ತೆ. ಅವರು ನಿಮ್ಮ ಸಂಘದಲ್ಲಿ ಇಲ್ಲ ಅಂತಂದಾಗ ಅವ್ರಿಗೆ ಯಾವ ರೀತಿ? ಸರ್ ಅವ್ರಿಗೆ ಮನವೊಲಿಸ್ತೀವಿ, ಮನವೊಲಿಸಿ ಅವ್ರನ್ನ ಸಂಘಕ್ಕೆ ಸೇರ್ಪಡೆ ಮಾಡ್ಕೊಳ್ತೀವಿ. ಆಲ್ಮೋಸ್ಟ್ ನೋಡಿ ಸರ್, ಇವತ್ತು 95% ಜನ ಎಲ್ಲ ಮಾಲೀಕರು ಸೇರ್ಪಡೆ ಆಗಿಬಿಟ್ಟಿದ್ದಾರೆ. ಇನ್ನು 5% ಅವ್ರಿಗೆ ಗೊತ್ತಿಲ್ಲ ಇದರಿಂದ ಏನಿದೆ, ನಾವು ಯಾಕೆ ಸಂಘ ಸೇರ್ಕೋಬೇಕು, ನಾವು ಯಾಕೆ ಇಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬಾರ್ದು ಅನ್ನೋದನ್ನು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಮನವೊಲಿಸ್ಬಿಟ್ಟು ಅವ್ರನ್ನೂ ಕೂಡ ನಮ್ಮ ಜೊತೆಲಿ ಕರ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಇದು ಜವಾಬ್ದಾರಿ. JCB ಟಿಪ್ಪರ್ ಮಾಲೀಕರ ಸಂಘದಿಂದ ಇವತ್ತು ಬೆಡದಾಸ್ಪುರದಲ್ಲಿ ಚಿಕ್ಕದಾಗಿ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ. ಏನು ಪರ್ಪಸ್ ಅಂದರೆ, ನಾವು JCBಗಳು 30 ಲಕ್ಷ 40 ಲಕ್ಷ ಬಂಡವಾಳ ಆಗಿಬಿಟ್ಟು ತೊಗೊಂಡಿದ್ದೀರಿ. ಈ ದಿನ ನಮಗೆ ಆ ಡ್ರೈವರ್ಗಳಿಗೆ, ಆ ಗಾಡಿ ಮೇಂಟೆನೆನ್ಸ್ಗಳಿಗೆ ಸಾಲ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗ ಮಿನಿಮಮ್ 4,000 ಮಾಡಿದ್ದೀವಿ. 3 ಗಂಟೆಗೆ 1,200 ರೂಪಾಯಿ ಮಾಡಿದ್ದೀವಿ. ನೀವು ಗ್ರಾಹಕರು ನಮಗೆಲ್ಲರೂ ಹೊಂದಿಕೊಂಡು ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ ಅಷ್ಟೇ. JCB ಟಿಪ್ಪರ್ ಮಾಲೀಕರ ಸಂಘದಿಂದ ಇವತ್ತು ಈ ಭಾಗದಲ್ಲಿ ಬೆಡದಾಸ್ಪುರ ಸಂಘ ಕಡೆಯಿಂದ
ನಮ್ಮ JCB ಮಾಲೀಕರು ಹಾಗೂ ಇನ್ನಿತರೆ ಟಿಪ್ಪರು ಟ್ಯಾಕ್ಟ್ರು ಎಲ್ಲ ಮಾಲೀಕರು ಸೇರಿ ಇದೊಂದು ಹಮ್ಮಿಕೊಂಡಿದ್ದೀವಿ ನಾವು ಇವತ್ತು ಕಾರ್ಯಕ್ರಮ. ಆದ್ದರಿಂದ ನಮಗೆ JCB ರೇಟು ಮುಂಚೆ ಇವಾಗ ನಾವು ಮಿನಿಮಮ್ 3,200 ಈ ಥರ ಹೋಗ್ತಾಯಿದ್ವಿ. ನಾವು ದಿವಸಕ್ಕೆ ಮಿನಿಮಮ್ ಹೋಗ್ಬೇಕಾದ್ರೆ 2,000 ಡೀಸೆಲ್ ಹಾಕಬೇಕು. 2,000ದಿಂದ 2,500 ಗಂಟೆ ಡೀಸೆಲ್ ಹಾಕಬೇಕು. ಡೀಸೆಲ್ ಹಾಕಿದ್ರೆ ಅಲ್ಲಿ 3 ಅವರ್ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. 3 ಅವರ್ ಕೆಲಸ ಮಾಡಿದಾಗ ನಮ್ಗೆ ಸಿಕ್ಕೋದು ಅದು 2,000-2,500 ಡೀಸೆಲ್ ಏನು ಹಾಕಿರ್ತೀವಿ ಅದೆಲ್ಲ ಅಲ್ಲೇ ಬರ್ನ್ ಆಗಿರ್ತೈತೆ. ನಾವು ಡ್ರೈವರ್ಗೆ ಪ್ಲಸ್ ಡೀಸೆಲ್ ಕೊಟ್ಬಿಟ್ಟು ಮಿಕ್ಕಿದ ಮಾಲೀಕರು ಏನು ಮಾಡಬೇಕಾಗುತ್ತೆ? ಏನು ಉಳಿತಾ ಇರಲ್ಲ. ಮಿನಿಮಮ್ ಮಾಡಿದ್ರೆ 3 ಅವರ್ ಕರೆಕ್ಟಾಗೆ ಮಾಡ್ತಿರ್ತಾರೆ ಅವರು. ಮಿನಿಮಮ್ ಅಂದರೆ ಯಾರು 2 ಅವರ್ 1 ಅವರ್ ಕಳ್ಸಿರಲ್ಲ. ಆದ್ದರಿಂದ ನಾವು ಲಾಸಲ್ಲೇ ಹೋಗ್ತಾ ಇದ್ವಿ. ಆದ್ದರಿಂದ ಇವಾಗ ಈ ಬೆಡದಾಸ್ಪುರ ನಮ್ಮ ಸಂಘಕ್ಕೆ ಈ ನಮ್ಮ ದೇವರಾಜಣ್ಣವರು ಆಮೇಲೆ ಇನ್ನಿತರೆ ಅವ್ರ ಸಂಗಡಿಗರೆಲ್ಲ ಸೇರಿಬಿಟ್ಟು ಒಂದು ಸಂಘ ಮಾಡಿ ನಾವು ರೇಟ್ ಎಲ್ಲ ಕಡೆ ಮಾಡ್ಕೊಂಬರ್ತಾ ಇದ್ದೀವಿ ಅಂತ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಎಲ್ಲ ಸೇರಿ ಇವತ್ತು ನಮ್ಮ JCB ಮಾಲೀಕರು ಒಂದು ಸಂಘ ಮಾಡಿದ್ದೀವಿ ಇಲ್ಲಿ. ಆದ್ದರಿಂದ ಇಲ್ಲಿ JCB ಮಾಲೀಕರು ಯಾರೇ ಆಗಲಿ ಇವತ್ತೇನು ಗಂಟೆಗೆ 1,200 ಅಂತ ಮಾಡಿದ್ದಾರೆ, ಅದು ಖಂಡಿತ ಪಾಲಿಸ್ಕೊಂಡೋಗಿ ಮಿನಿಮಮ್ 4,000 ಅಂತ ಏನು ಮಾಡಿದ್ದಾರೆ ಅದು ಪಾಲಿಸ್ಕೊಂಡೋಗಿ ಎಲ್ಲರಿಗೂ ನೀವು ಬೆನಿಫಿಟಾಗಿ ಇರ್ತಿರ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ನಾನು ಹೇಳೋದೇನೆಂದರೆ, ನಾವು ತೀರಾ ಮುನ್ಬಿಟ್ಟಿದ್ವಿ ಈ ಗಾಡಿಗಳು ತೊಗೊಂಡು JCBಗಳು ತೊಗೊಂಡು 2010ನಿಂದ ಏನು ಮಾಡ್ತಾಯಿದ್ವಿ ನಮಗೆ ಗೊತ್ತಿರಲಿಲ್ಲ. ಸುಮ್ಮನೆ ಹೆಸರಿಗೆ JCB ಇದೆ ಗೊತ್ತು, ಆದರೆ ಅದರಲ್ಲಿ ಏನಿದೆ ಸಂಪಾದನೆ? ಏನಿಲ್ಲ. ನಾವು ನೋಡಿ, ನಾವು ಅದರಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದರಲ್ಲಂತೂ ₹1 ಸಂಪಾದನೆ ಇರಲಿಲ್ಲ. ಯಾಕಂದರೆ 700 ರೂಪಾಯಿ ಇತ್ತು, 900 ರೂಪಾಯಿ ಮಾಡಿದ್ವಿ. 900 ರೂಪಾಯಿ ಮಾಡಿದಾಗ ಡೀಸೆಲ್ ಜಾಸ್ತಿ ಆಯಿತು. ಡೀಸೆಲ್ ಜಾಸ್ತಿ ಆದಾಗ ಏನಾಗಿದೆ, ಅದರಲ್ಲಿ ಡೀಸೆಲ್ ಎಷ್ಟು ಜಾಸ್ತಿ ಆಗಿದೆ ಅಷ್ಟೂ ಇದರಲ್ಲೇ ಹೋಗ್ತಾಯಿತ್ತು. ಮಿನಿಮಮ್ ಮಾಡಿದ್ರೆ 3,000 ಮಾಡ್ತಾಯಿದ್ದೀವಿ. 3,000ದಲ್ಲಿ ಡೀಸೆಲ್ಲು ಹೇಳ್ದಂಗೆ ಇವರು ಹೇಳ್ದಂಗೆ 3,000 ಡೀಸೆಲ್ 2,000 ಹಾಕಿ ಕಳಿಸ್ತೀವಿ. 2,000 ಡೀಸೆಲ್ಲು ಪ್ಲಸ್ಸು ಇವ್ರಿಗೆ ಯಾರಿಗೆ ಡ್ರೈವರ್ ಕೊಟ್ಟಿದ್ದಾದಮೇಲೆ ಆ ಗಾಡಿ ಏನಾದರೂ ಒಂದು ಇದಾಯಿತು, ಏನೋ ರಿಪೇರಿ ಆಯಿತು, ಅಲ್ಲಿ ಹೋಗತ್ತವ ಒಂದು ಪಂಚರ್ ಆಯಿತು, ಒಂದು ಓಸ್ ಕಟ್ಟಾಯಿತು. ಒಂದು ಓಸ್ಗೆ ಇವತ್ತು 4,000 ಗಂಟೆ ನಾವು ಕೊಡ್ತೀವಿ. ಒಂದು ಓಸ್ ಹಾಕ್ಬೇಕಂದ್ರೆ ಲೋಕಲಲ್ಲಿ ತೊಗೊಂಡ್ರೆ 2,000 ಕೊಡ್ತೀವಿ, ಕಂಪ್ನಿಗೆ ಹೋದರೆ 4,000 ಲೋಸ್. ಅದು ನಮಗೆ ಅದರಲ್ಲಿ ವರ್ಕೌಟ್ ಇರಲಿಲ್ಲ. ಈಗ ನಮ್ಮ ದೇವರಾಜಣ್ಣವ್ರು ಬಂದಿದ್ದಾರೆ, ಅವ್ರು ಬಂದಮೇಲೆ ಏನೋ ನಮಗೆಲ್ಲರಿಗೂ ಏನೋ ಬಂದಂಗೆ ಆಯಿತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರ ಕಡೆಯಿಂದ ನಮಗೆ GST ಸಂಘದಲ್ಲಿ ನಾವೆಲ್ಲರೂ ಸೇರ್ಪಡೆ ಆಗಿದ್ದೀವಿ. ದೇವರಾಜಣ್ಣ ಕಡೆಯಿಂದ ನಾವೆಲ್ಲರೂ ಸೇರ್ಪಡೆ ಆಗಿದ್ದೀವಿ, ನಾವು ಆಗ್ತೀವಿ. ಇನ್ನೂ ಇರೋರೆಲ್ಲ ನಾವು ಸೇರಿಸ್ತೀವಿ. ಈ ಅಕ್ಕಪಕ್ಕ ಇರೋರೆಲ್ಲ ಸಾವಿರಾರು ಜನ ಈಗ ಸುಮಾರು 3,000 ಆಗಿದ್ದಾರೆ ಅಂತ ಹೇಳಿದ್ದಾರೆ. 3,000 ಅಲ್ಲ, 10,000 ಆಗುತ್ತಾರೆ. 10,000 ಜನ ಸೇರ್ತೀವಿ. ಇದಕ್ಕೆ ಸೇರಿ ನಾವೆಲ್ಲರೂ ಕರ್ನಾಟಕ ಸರ್ಕಾರಕ್ಕೆ ಇದು ಮಾಹಿತಿಯನ್ನು ನಾವು ಕೊಡ್ತೀವಿ. ಇದಂತೂ ನಾವು ಇದು ಮಾಡ್ತೀವಿ. ನಮಗೆ ಸಹಾಯ ಮಾಡಿ, ನಮಗೆ ಸಹಕಾರ ಕೊಡಬೇಕನ್ನೋದು ನಾವು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕಳಕಳೆ ಮನವಿ ಮಾಡ್ತಾ ಇದ್ದೀವಿ.